ಹಾಯ್ ಫ್ರೆಂಡ್ಸ್, ವಾಸಿ ವರ್ಲ್ಡ್ಸ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಟೊಮೊಟೊ ದೋಸೆ. ಇದಕ್ಕೆ ಬೇಕಾಗಿರೋದು ಅರ್ಧ ಕೆಜಿ ಅಕ್ಕಿ, ಒಂದು 25 ಗ್ರಾಮ್ ಕಡಲೆಬೇಳೆ, ಒಂದು 2 ಸ್ಪೂನ್ ಮೆಂತ್ಯ ಬೇಕಾಗುತ್ತೆ. ಇದನ್ನು ರಾತ್ರಿ ನೆನೆಸ್ಕೋಬೇಕು. ರಾತ್ರಿ ನೆನೆಸಿ ರುಬ್ಕೊಳ್ಳೋಕ್ಕೆ 4 ಟೊಮೊಟೊ, ಕೊತ್ತಂಬರಿ, ಧನಿಯಾ, ಜೀರಿಗೆ, ಮೆಣಸು, ಹಸಿಮೆಣಸಿಕಾಯಿ ಒಂದೆರಡು, ನೆನೆಸಿಟ್ಟಿರೋಂಥ ಮೆಂತ್ಯ, ಅಕ್ಕಿ, ಕಡಲೆಬೇಳೆ, ಆಮೇಲೆ ಕೊಬ್ಬರಿ, ಕರಿಬೇವು ಹಾಕಬೇಕಾಗತ್ತೆ. 4 ಟೊಮೊಟೊ ಹೆಚ್ಕೊಂಡು ಕರಿಬೇವು, ಕೊತ್ತಂಬರಿ, ಒಣಮೆಣಸಿಕಾಯಿ ಎಲ್ಲ ಹಾಕ್ಕೊಂಡು ರುಬ್ಕೋಬೇಕು. ಇದನ್ನು ಈ ಥರ ಕೊಬ್ಬರಿ ಒಂದು 2 ಇಡಿ ಇದೆಲ್ಲದನ್ನು ಅಕ್ಕಿ ಜೊತೆಗೆ ಮಿಕ್ಸ್ ಮಾಡಬೇಕು. ಜೀರಿಗೆ, ಧನಿಯಾ, ಮೆಣಸು, ಒಣಮೆಣಸಿಕಾಯಿ ಇವೆಲ್ಲವನ್ನು ಮಿಕ್ಸ್ ಮಾಡಿ ನುಣ್ಣಗೆ ರುಬ್ಕೊಂಡು ದೋಸೆ ಹಿಟ್ಟನ್ನ ಅದಕ್ಕೆ ಈ ಥರ ಎಲ್ಲದನ್ನು ಒಟ್ಟಿಗೆ ಹಾಕೋಬೇಕು. ಮೆಣಸು, ಜೀರಿಗೆ, ಧನಿಯಾ, ಒಣಮೆಣಸಿಕಾಯನ್ನು. ಇದರಲ್ಲಿ ಮೆಂತ್ಯ ಸ್ಕಿಪ್ ಆಗಿತ್ತು, ಅದಕ್ಕೆ ನಾನು ಆಮೇಲೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ರಾತ್ರಿ ನೆನೆಸ್ಕೊಳ್ಬೇಕಾದ್ರೆ ಹಾಕಿದ್ರೆ ಏನು ಬೇಕಾಗಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನುಣ್ಣಗೆ ರುಬ್ಕೊಂಡು ದೋಸೆ ಮಾಡಬೇಕು. ಅಕಸ್ಮಾತ್ ಇದು ನಾವು ಮಾಮೂಲಾಗಿ ದೋಸೆ ಹಿಟ್ಟು ನೆನೆಸಿರ್ತೀವಲ್ಲ, ಆ ಹಿಟ್ಟು ಉಳಿದಿದ್ದ ಹಿಟ್ಟಿಗೆ ನಾವು ಈ ಥರ ಬೆಳಗ್ಗೆ ಟೊಮೊಟೊ, ಈರುಳ್ಳಿ, ಟೊಮೊಟೊ, ಹಸಿಮೆಣಸಿಕಾಯಿ ಎಲ್ಲವನ್ನು ಹಾಕ್ಕೊಂಡು ಮಾಡ್ಕೋಬೋದು. ಈ ಟೊಮೊಟೊ ದೋಸೆ ಅಂದರೆ ರಾತ್ರಿ ನೆನೆಸ್ಕೊಂಡು ಬೆಳಗ್ಗೆನೇ ಮಾಡ್ಕೊಳ್ಳೋದು ಜಾಸ್ತಿ. ಈ ಥರನೂ ಮಾಡ್ಕೊಬೋದು, ಆ ಮಾಮೂಲು ದೋಸೆ ಹಿಟ್ಟಿಗೂ ಮಾಡ್ಕೊಬೋದು. ಮೆಂತ್ಯ ನೆನೆಸಿದ್ದಿಲ್ಲ, ಅದಕ್ಕೆ ಬೆಳಗ್ಗೆ ಹಾಕ್ಕೊಂಡಿದ್ದೀನಿ ನಾನು. ನೀವು ನೆನೆಸ್ಕೊಳ್ಬೇಕಾದ್ರೆ ರಾತ್ರಿಗೆ ನೆನೆಸ್ಕೊಳ್ರಿ ಮೆಂತ್ಯ ಹಾಕ್ಕೊಂಡು. ಟೇಸ್ಟಾಗಿರುತ್ತೆ ಇದು. ಮಾಮೂಲಿ ದೋಸೆಗಿಂತ ಟೊಮೊಟೊ ದೋಸೆ ಹುಳಿಯಾಗಿ ಚೆನ್ನಾಗಿರುತ್ತೆ. ಇದಕ್ಕೆ ಟೊಮೊಟೊ ಚಟ್ನಿನೂ ಮ್ಯಾಚ್ ಆಗುತ್ತೆ. ಈ ಥರ ರುಬ್ಕೊಂಡು ದೋಸೆ ಹಿಟ್ಟನ್ನ ಅದಕ್ಕೆ ಹಾಕ್ಕೋಬೇಕು. ಹಸಿ ಶುಂಠಿನೂ ಹಾಕ್ಕೋಬೇಕು. ನಾನು ಸ್ಕಿಪ್ ಆಗಿತ್ತು, ಆಮೇಲೆ ಹಸಿ ಶುಂಠಿ ಪೇಸ್ಟ್ ಹಾಕಿದ್ದೀನಿ. ಈ ಥರ ತೆಳ್ಳಗೆ ಹಾಕ್ಬಿಟ್ಟು ಇದಕ್ಕೆ ಪ್ಲೈನಾಗೂ ಮಾಡ್ಕೊಂಡು ತಿನ್ಬೋದು, ಇಲ್ಲಾಂದರೆ ಈರುಳ್ಳಿನೂ ಹಾಕ್ಕೊಂಡು ಉತ್ತಪ್ಪ ಟೈಪು ಮಾಡ್ಕೋಬೋದು. ಚಟ್ನಿ ಪುಡಿ ಇದೆಲ್ಲ ಹಾಕ್ಬಿಟ್ಟು ಇದು ಪ್ಲೈನಾಗಿ ಮಾಡಿದ್ದೀನಿ. ಫಸ್ಟು ತೆಳ್ಳಗೆ ಬರುತ್ತೆ ದೋಸೆ ಈ ಥರ. ಮಾಮೂಲಾಗಿ ಡೈಲಿನೂ ಒಂದೇ ಥರ ತಿಂದು ಬೇಜಾರಾದಾಗ ಈ ಟೊಮೊಟೊ ದೋಸೆ ಚೆನ್ನಾಗಿರುತ್ತೆ. ಇದಕ್ಕೆ ಚಟ್ನಿ ಪುಡಿ, ತುಪ್ಪ ಎಲ್ಲ ಹಾಕ್ಬೇಕಾಗುತ್ತೆ. ಇನ್ನೊಂದು ಮಾಮೂಲಿ ಈರುಳ್ಳಿ ಹಾಕಿ ಮಾಡೋದು. ಈ ಥರ ತೆಳ್ಳಗೆ ಮಾಡ್ಕೊಂಡು ಇದಕ್ಕೆ ಈರುಳ್ಳಿ, ಕೊತ್ತಂಬರಿ ಹಾಕ್ಕೋಬೇಕು. ಬೇಕಂದರೆ ಕ್ಯಾರೆಟು ಹಾಕ್ಕೋಬೋದು, ಹಸಿಮೆಣಸಿಕಾಯಿ ಬೇಕಾದ್ರೆ ಹಾಕ್ಕೋಬೋದು. ಈ ಥರ ತುಪ್ಪ ಅಥವಾ ಎಣ್ಣೆ ಹಾಕ್ಬಿಟ್ಟು ಈ ಥರ ತಿರುವಾಕಿ ಈರುಳ್ಳಿನೂ ಚೆನ್ನಾಗಿ ಬೇಯಬೇಕು, ಆ ಥರ ಬೇಯಿಸ್ಕೋಬೇಕು. ಇದ್ರ ಜೊತೆಗೆ ಟೊಮೊಟೊ ಚಟ್ನಿ ಚೆನ್ನಾಗಿರುತ್ತೆ. ಟೊಮೊಟೊ ಚಟ್ನಿಗೆ ಶೇಂಗಾ, ಟೊಮೊಟೊ ಅದನ್ನೆಲ್ಲ ಹಾಕಿದರೆ ಚೆನ್ನಾಗಿರುತ್ತೆ. ಶೇಂಗಾ ಹುರ್ಕೋಬೇಕು ಬೇರೆ, ಕಡಲೆ, ಕೊಬ್ಬರಿ ಅದನ್ನೆಲ್ಲ ಹಾಕ್ಕೊಂಡು ಮಾಡ್ಕೋಬೋದು. ಈ ಥರ ಚಟ್ನಿ ಪುಡಿ ಉದುರಿಸ್ಕೋಬೇಕು. ಇದ್ರ ಮೇಲೆ ಎಣ್ಣೆ ಅಥವಾ ತುಪ್ಪ ಹಾಕ್ಕೋಬೇಕು, ಇಲ್ಲಾಂದರೆ ಚಟ್ನಿ ಪುಡಿ ಗಂಟ್ಲಿಗೆ ಆಡಿರುತ್ತೆ. ಈ ಥರ ತುಪ್ಪ ಹಾಕ್ಕೋಬೇಕು, ಇಲ್ಲ ಎಣ್ಣೆ ಹಾಕಿದ್ರೂ ನಡೆಯುತ್ತೆ. ಈ ಥರ ಚಟ್ನಿಗೆ ಹಸಿಮೆಣಸಿಕಾಯಿ, ಟೊಮೊಟೊ, ಕೊತ್ತಂಬರಿ, ಕಡಲೆ, ಬೆಳ್ಳುಳ್ಳಿ, ಕೊಬ್ಬರಿ, ಹುರಿದಿದ್ದು ಟೊಮೊಟೊ, ಸ್ವಲ್ಪ ಶೇಂಗಾ ಹುರಿದಿದ್ದು ಹಾಕ್ಕೊಂಬಿಟ್ಟು ರುಬ್ಬಿ ಒಗ್ಗರಣೆ ಹಾಕಿ ಮಾಡ್ಬೋದು. ಸ್ವಲ್ಪ ಬೆಲ್ಲನೂ ಹಾಕ್ಬೇಕು, ಟೊಮೊಟೊ ಹುಳಿ ಇರೋದ್ರಿಂದ. ಟೊಮೊಟೊ ಒಂದು 3, ಒಂದು 5-6 ಹಸಿಮೆಣಸಿಕಾಯಿ ಹಾಕಬೇಕು. ಎಲ್ಲದನ್ನು ಈ ಥರ ಹಾಕಿ ರುಬ್ಬಿ ಸರ್ವ್ ಮಾಡಬೇಕು. ಒಂದೇ ಥರ ದೋಸೆ ತಿನ್ನೋಕ್ಕೆ ಬೋರ್ ಆದರೆ ಈ ಥರ ಮಾಡ್ಕೋಬೋದು. ಅರ್ಧ ಕೆ ಜಿಗೆ ಒಂದು 6 ಜನಕ್ಕೆ ಆಗುತ್ತೆ, ಅರ್ಧ ಕೆ ಜಿ ಅಕ್ಕಿಗೆ. ಥ್ಯಾಂಕ್ ಯು ಫಾರ್ ದ ವಾಚ್.